ನಡೆಯಲಿಂದ ಬಂದೀವಿ. ನಮ್ಮ ಮಗಳ ಮೈತ್ರಿ ಇಲ್ಲಿ ಇದು ಮಾಡಿದ್ದಾರೆ. ನಾವೆಲ್ಲ ಗುರುಗಳಿಂದ ಸಾಕಷ್ಟು ಅವರ ಶಿಷ್ಯರಾಗಿ ಭಾಳಷ್ಟು ಅನುಭವ ಪಡೆದಿದ್ವಿ. ನಮ್ಮ ಜೀವನದಾಗ ಏನಾದರೂ ಬದಲಾವಣೆ ಆಗಿ ಬಂದರೆ ಗುರುಜಿಯಿಂದ ಅಂಥ ಒಂದು ಗುರುಜಿ ಸಿಕ್ಕಿರೋದು ನಮ್ಮ ಅದೃಷ್ಟ. ಯಾಕಂದರೆ ಅದು ನೋಡೋಕೆ ಅವ್ರು ಹಂಗಿದ್ದಾರೆ. ಅವ್ರಿಗಿರ್ತಕ್ಕಂಥ ವಿದ್ಯೆ ಮನುಷ್ಯನ ಜೀವನವನ್ನು ಬದಲಾವಣೆ ಮಾಡುತ್ತೆ. ಹಾಗೆ ನಮ್ಮ ಮಗಳು ಕಳಿಸ್ಬೇಕಂತ ಅಂದಪ್ಪ ನಾವು ಮೊದಲಿಗೆ ಶಿರಡಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಹುಡುಗರು ಮತ್ತು ರೂಮ್ ಬುಕ್ ಮಾಡಿ ಟ್ರೈನ್ ಬುಕ್ ಮಾಡಿ ಎಲ್ಲ ರೆಡಿಯಾಗಿದ್ವಿ. ಆದರೆ ವಸತಿ ಸಹಿತ ಕ್ಲಾಸ್ ಮಾತ್ರ ಇಲ್ಲಿ ಆಶ್ರಮದಲ್ಲಿ ಇದೆ ಅಂತಂದು ಗೊತ್ತಾಯಿತು. ಹಂಗಾಗಿ ನಾವೆಲ್ಲ ಶಿರಡಿಗೆ ಹೋಗೋ ಪ್ರಯಾಣನ ಮುಂದೂಡಿ ಫಸ್ಟು ಈ ಕ್ಲಾಸ್ ಕಳಿಸ್ಬೇಕು ನಮ್ಮ ಮಗಳಿಗೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಇದು ಮಾಡಿದೆ. ಅದು ಒಂದು ನಮಗೆ ಭಾಳ ಅನುಕೂಲ ಆಯ್ತು. ನನ್ನ ಮಗಳು ದಿನ ಎದ್ದೇಳಿಸ್ಬೇಕಂದ್ರೆ ಭಾರಿ ಕಷ್ಟ. ಅವು ಹಂಗೆ ಬಿಟ್ಟನಪ್ಪ 9 ಗಂಟೆ 10 ಗಂಟೆ ತನಕ ಹಂಗೆ ಮಲ್ಕೊಂತಾಳೆ. ಆದರೆ ಈಗ ಬಂದು ಕೂಡ ಹೇಳಿದ್ರೆ ಎಷ್ಟು ಗಂಟೆಗೆ ಎದ್ದೇಳ್ತಿದ್ರು? 4 ಗಂಟೆಗೆ. ಬಟ್ ಮುಂದೆ ಹೆಂಗೆ ಹೇಳ್ತಿದ್ರು ಮತ್ತೆ 4 ಗಂಟೆಗೆ ಹೇಳ್ತಾನೆ ಬಜ್ಜಿ ನಿಮ್ಮ ಜೊತೆಗೆ. ನಾನು ದಿನ 3 ಗಂಟೆಗೆ ಎದ್ದೇಳ್ತೀನಿ. ಅದಾದರೂ ನಿನ್ನ ಅವಾಗ ಎಬ್ಬಿಸ್ತೀನಿ ನಾನು ಎಬ್ಬಿಸ್ತೀನಿ ಅಂತ ಹೇಳ್ತಾರೆ. ಈ ಥರ ಒಂದು ಮೌಲ್ಯಯುತವಾದ ಒಂದು ಸಂಸ್ಕಾರ ಸಿಗೋದು ಗುರುವಿನಿಂದ ಮಾತ್ರ. ನಾವು ಗುರುಗಳಿಂದ ಸಾಕಷ್ಟು ಕಲ್ತಿದ್ದೀವಿ. ಇನ್ನೂ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಎಲ್ಲರೂ ಕಲಿತು ಈ ಒಂದು ವಿದ್ಯೆಯ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ಜೀವನದಲ್ಲಿ ಒಂದು ಸಂಸ್ಕಾರಯುತವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಆದರೆ ನಾನು ಗುರುಗಳಲ್ಲಿ ನಮ್ಮ ಮಗಳಲ್ಲಿ ಬಿಡ್ಬೇಕಾದ್ರೆ ನಮ್ಮ ಮಗಳು ಹೆಂಗಿರ್ತಾಳೆ ಅಂತ ನಾನು ಯೋಚನೆ ಮಾಡಿಲ್ಲ. ಯಾಕಂದರೆ ಗುರುಜಿ ಮಾತಾಜಿ ಬಗ್ಗೆ ನನಗೆ ಸಂಪೂರ್ಣ ನೋಡಿದ್ದೀವಿ ಅವ್ರನ್ನ ಹತ್ರದಿಂದ. ಹಂಗಾಗಿ ನಾವು ಯಾವುದೇ ರೀತಿ ಒಂದು ದಿನ ಕೂಡ ನಮ್ಮ ಮಗಳ ಬಗ್ಗೆ ನಾನು ಚಿಂತೆ ಮಾಡಿಲ್ಲ. ಯಾಕಂದರೆ ಇಲ್ಲಿದು ವಾತಾವರಣ ನನಗೆಲ್ಲ ಗೊತ್ತು. ಇಲ್ಲಿ ಸಾಕಷ್ಟು ಸಲ ಬಂದಿದ್ದೀವಿ, ಹೋಗಿದ್ದೀವಿ. ಹಂಗಾಗಿ ನಮ್ಮ ಮಗಳಿಗೆ ಒಂದು ಸಂಸ್ಕಾರ ಸಿಕ್ಕಿದೆ. ಇಲ್ಲಿರೋ ಮಕ್ಕಳು ಎಲ್ಲ ಸಂಸ್ಕಾರವಂತರಾಗ್ಯಾರ ನನಗೆ ಪೂರ್ಣ ವಿಶ್ವಾಸ ಇದೆ. ಈ ಒಂದು ತರಬೇತಿಯಲ್ಲಿ ಈ ಗಾಂಧಾರ ವಿದ್ಯೆಯನ್ನು ಕಲಿತ ಮೇಲೆ ಇದನ್ನು ಮುಂದೆ ನೀವು ಇಲ್ಲಿಗೆ ಬಿಡಬಾರ್ದು, ಮುಂದುವರಿಸ್ಕೊಂಡು ಹೋಗಿ ನೀವು ಇನ್ನೂ ಅನೇಕ ಜನರಿಗೆ ಹೇಳಿ ಗುರುಜಿಯವರಿಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಗಳನ್ನು ಕಳಿಸಿ ಒಂದು ಸಂಸ್ಕಾರಯುತ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದೆ. ಜೈ ಗುರುದೇವ್.